ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿರದೆ ಪದಂ ಸಮೂಢಮಸ್ಯ ಭಾಗುಂ ಸುರೇ ತ್ರೀಣಿ ಪದವಚಕ್ರಮೇ ವಿಷ್ಣುರ್ಗೋಪಾಹತಾಭ್ಯಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನದ ಜನ್ಮ ದಿನಾಂಕ 26 ಆಗಿದ್ದರೆ ನೋಡಿ, ಅವತ್ತು ಸಹ 2 ಅಂದರೆ ಚಂದ್ರ, 6 ಅಂದರೆ ಶುಕ್ರ, 6, 2, 8 ಅಂದರೆ ಶನಿ ಮಹಾತ್ಮನ ಅಂಶದಲ್ಲಿ ನೀವು ಜನನವಾಗಿರ್ತಕ್ಕಂಥದ್ದು. 26 ಆಗಿದ್ದರೆ ನಿಮಗೆ ವಿಶಾಲ ಮನೋಭಾವ ಇದೆ, ಸೌಜನ್ಯವಿದೆ. ಆದರೆ ನಿಮ್ಮ ಬುದ್ಧಿ ಹಿಡಿತದಲ್ಲಿಟ್ಟುಕೊಳ್ಳಿ. ಬೇರೆಯವರು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಿಮಗೆ ಮೋಸ ಮಾಡಬಹುದು. ನೀವು ಎಲ್ಲ ವಿಚಾರದಲ್ಲೂ ಅನುಮಾನ ಪಡುವಿರಿ. ಹಣವನ್ನು ವ್ಯಥಾಪೋಲು ಮಾಡುವುದರಿಂದ ನಿಮಗೆ ಸಹಿಸದು. ನಿಮ್ಮ ಸಂಬಂಧಿಗಳನ್ನು ಮೆಚ್ಚಿಸುವುದರಿಗಾಗದು. ಈ ತಾರೀಕಿನಲ್ಲಿ ಜನಿಸುವುದು ಚಿಕ್ಕ ವಯಸ್ಸಿನಲ್ಲಿ ವಿವಾಹವಾಗುವ ಯೋಗ ಇದೆ. ಸಾಧ್ಯವಾದಷ್ಟು ಬಂಧುಗಳಿಂದ ಅಂಟದಂತಿರಿ. ಯಾವತ್ತೂ ಸಹ ನಿಮಗೆ ಸಖತ್ತು ತೊಂದರೆ ಆಗ್ತಕ್ಕಂಥದ್ದು ಸೂಚನೆಗಳು ಕಾಣಿಸ್ತಾ ಇದೆ. ದೌರ್ಬಲ್ಯಗಳು ನೋಡಿ, 26ನೇ ತಾರೀಕಿನಲ್ಲಿ ಜನನವಾಗಿರ್ತಕ್ಕಂಥವರು ಈ ದಿನಾಂಕಗಳಲ್ಲಿ ಜನಿಸುವುದು ಬೇರೆಯವರ ಟೀಕೆಗೆ ಒಳಗಾಗುವರು. ಇವರಲ್ಲಿ ಹಲವಾರು ಉತ್ತಮ ಗುಣಗಳಿದ್ದರೂ ಸಹ ಬೇರೆಯವರ ಕೆಂಗಣ್ಣಿಗೆ ಗುರಿಯಾಗುವರು. ಬೇರೆಯವರ ಮಾತುಗಳಿಗೆ ಕಿವಿಗೊಡದೆ ಮುನ್ನುಗ್ಗಿದರೆ ಮಾತ್ರ ಗೆಲುವು ಸಾಧ್ಯ. ಯಾವತ್ತೂ ಸಹ ಮಿತ್ರರು ಮತ್ತು ಶತ್ರುಗಳು 2, 6, 8, 15, 17, 24, 26ನೇ ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಮಿತ್ರತ್ವ ಉಂಟಾಗುವುದು. 3, 5, 12, 14, 21, 23 ಈ ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವ ಉಂಟಾಗುವುದು. ಅದೃಷ್ಟದ ದಿನಾಂಕಗಳು ಮತ್ತು ದಿನಗಳು 2, 6, 8 ಈ ದಿನಗಳಲ್ಲಿ ಶುಭಪ್ರದವಾಗಿರುತ್ತದೆ. ಸೋಮವಾರ ಮತ್ತು ಮಂಗಳವಾರ ಅದೃಷ್ಟವನ್ನು ತಂದುಕೊಡುತ್ತೆ. ಅದೃಷ್ಟದ ಬಣ್ಣ ಅರಿಶಿಣ ಮತ್ತು ಮೆರೂನು. ಯಾವತ್ತೂ ಸಹ ನೀವು ಈ 26ನೇ ತಾರೀಕು ಜನನವಾಗಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಚಾಜ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಚ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿ. ಓಂ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥ ಜಪವನ್ನು ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ಆದ್ದರಿಂದ ನೀವು ಸಹ ಯಾವತ್ತೂ ಸಹ ಶನ್ಮಾತ್ಮನ ಜಪ ಮಾಡಿ ಎಲ್ಲ ಒಳ್ಳೆಯದಾಗಲಿ. ಈ 26ನೇ ತಾರೀಕು ಕುಟುಂಬದಸ್ಥರಿಗೆಲ್ಲ ಒಳ್ಳೇದು ಮಾಡಿ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಯುಷ್ಯ ಆರೋಗ್ಯೇಶ್ವರ ಅಭಿವೃದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ ವೀಕ್ಷಿಸಿ.